ಬರ್ತೀನಿ ಮಾರುತೇಶ್, ಮತ್ತಷ್ಟು ಮಾಹಿತಿ ಪಡಿತೀನಿ. ಅಶ್ಲೀಲ ವಿಡಿಯೋ ಕೇಸ್ ಬಳಿಕ ಪ್ರಜ್ವಲ್ ಮೊದಲ ಪ್ರತಿಕ್ರಿಯೆ. ಎಸ್ಐಟಿ ತನಿಖೆಗೆ ಹಾಜರಾಗಲು ಕಾಲಾವಕಾಶ ಕೋರಿದ ಪ್ರಜ್ವಲ್. ಎಸ್ಐಟಿ ತನಿಖೆಗೆ ಹಾಜರಾಗೋದಿಕ್ಕೆ ಕಾಲಾವಕಾಶ ಬೇಕು ಅಂತ ಕೋರಿದ್ದಾರೆ ಪ್ರಜ್ವಲ್. ವಿಚಾರಣೆಗೆ ಹಾಜರಾಗಲು 7 ದಿನ ಅವಕಾಶ ಕೋರಿದ ಪ್ರಜ್ವಲ್. ಎಸ್ಐಟಿ ತನಿಖೆಗೆ ಹಾಜರಾಗೋದಿಕ್ಕೆ ಕಾಲಾವಕಾಶವನ್ನ ಕೋರಿದ್ದಾರೆ ಪ್ರಜ್ವಲ್. ವಕೀಲರ ಮೂಲಕ ಕಾಲಾವಕಾಶವನ್ನ ಕೋರಿದ ಪ್ರಜ್ವಲ್. ಎಸ್ಐಟಿ ತನಿಖೆಗೆ ಹಾಜರಾಗೋದಿಕ್ಕೆ ಕಾಲಾವಕಾಶ ಕೋರೋದ್ರ ಮುಖಾಂತರ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಪ್ರಜ್ವಲ್. ಅಶ್ಲೀಲ ವಿಡಿಯೋ ಕೇಸ್ನ ಬಳಿಕ ಪ್ರಜ್ವಲ್ ರೇವಣ್ಣರ ಮೊದಲ ಪ್ರತಿಕ್ರಿಯೆ ಇದು. ವಕೀಲರ ಮೂಲಕ ಎಸ್ಐಟಿ ಮುಖ್ಯಸ್ಥರಿಗೆ ಕಾಲಾವಕಾಶವನ್ನ ಕೋರಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಉಲ್ಲೇಖಿಸಿರುವಂತದ್ದು. ಎಸ್ಐಟಿ ತನಿಖೆಗೆ ಹಾಜರಾಗೋದಿಕ್ಕೆ ಕಾಲಾವಕಾಶವನ್ನ ಕೋರಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಪ್ರಕರಣದ ಬಗ್ಗೆ ಪ್ರಜ್ವಲ್ರ ಮೊದಲ ಪ್ರತಿಕ್ರಿಯೆ. 7 ದಿನ ಕಾಲಾವಕಾಶ ಬೇಕು ಅಂತ ವಕೀಲರ ಮೂಲಕ ಎಸ್ಐಟಿ ಮುಖ್ಯಸ್ಥರಿಗೆ ಕಾಲಾವಕಾಶವನ್ನ ಕೋರಿದ ಪ್ರಜ್ವಲ್ ರೇವಣ್ಣರ ಪತ್ರವನ್ನ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಅಶ್ಲೀಲ ವಿಡಿಯೋ ಪ್ರಕರಣದ ಬಗ್ಗೆ ಪ್ರಜ್ವಲ್ರ ಮೊದಲ ಪ್ರತಿಕ್ರಿಯೆ ಇದು. ವಕೀಲರ ಮೂಲಕ ಎಸ್ಐಟಿ ಮುಖ್ಯಸ್ಥರಿಗೆ ಪ್ರಜ್ವಲ್ ಪತ್ರವನ್ನ ಬರೆದಿರೋದು. 7 ದಿನ ಕಾಲಾವಕಾಶ ಬೇಕು ಅಂತ ಆ ಪತ್ರದಲ್ಲಿ ಕೋರಲಾಗಿದೆ. ತನಿಖೆಗೆ ಹಾಜರಾಗೋದಿಕ್ಕೆ ಕಾಲಾವಕಾಶ ಬೇಕು ಅಂತ ಪತ್ರದ ಮುಖೇನ ವಕೀಲರ ಮೂಲಕ ಎಸ್ಐಟಿ ಮುಖ್ಯಸ್ಥರಿಗೆ ಕೇಳ್ಕೊಂಡಿದ್ದಾರೆ. ವಿದೇಶದಿಂದಲೇ ಮೊದಲ ಪ್ರತಿಕ್ರಿಯೆ ಇದು. ನಾನು ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ವಿಚಾರಣೆಗೆ ಹಾಜರಾಗೋದಿಕ್ಕಾಗ್ತಾ ಇಲ್ಲ. ಸತ್ಯ ಆದಷ್ಟು ಬೇಗ ಹೊರ ಬರಲಿದೆ. ಪತ್ರದ ಮೂಲಕ ಬರೆದಿರುವಂತದ್ದಿದು. ಪ್ರಕರಣದ ಬಗ್ಗೆ ಪ್ರಜ್ವಲ್ರ ಮೊದಲ ಪ್ರತಿಕ್ರಿಯೆ ಇದಾಗಿದೆ. ವಿಚಾರಣೆಗೆ ಹಾಜರಾಗೋದಿಕ್ಕೆ 7 ದಿನ ಅವಕಾಶ ಬೇಕು. ವಿದೇಶದಲ್ಲಿರುವ ಹಿನ್ನೆಲೆಯಲ್ಲಿ, ದೇಶದಲ್ಲಿ ಇಲ್ಲದ ಕಾರಣದಿಂದಾಗಿ ವಿಚಾರಣೆಗೆ ಹಾಜರಾಗೋದಿಕ್ಕೆ 7 ದಿನ ಕಾಲಾವಕಾಶವನ್ನ ಕೋರಿದ ಪ್ರಜ್ವಲ್ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ವಿಚಾರಣೆಗೆ ಹಾಜರಾಗಲು ನಾನು ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ನಾನು ನನ್ನ ವಕೀಲರ ಮೂಲಕ ಸಿಐಡಿ ಬೆಂಗಳೂರಿಗೆ ಮನವಿ ಮಾಡಿದ್ದೇನೆ. ಸತ್ಯ ಆದಷ್ಟು ಬೇಗ ಹೊರಬರಲಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಜ್ವಲ್ ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ಅನ್ನ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. 5 ನಿಮಿಷದ ಹಿಂದಷ್ಟೇ ಪೋಸ್ಟ್ ಆದಂಥದ್ದಿದು. ಸತ್ಯ ಆದಷ್ಟು ಬೇಗ ಹೊರಬರಲಿದೆ ಅನ್ನೋದನ್ನು ಕೂಡ ಬರೆದಿದ್ದಾರೆ ಪ್ರಜ್ವಲ್. ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿರುವುದನ್ನ ನೀವು ಗಮನಿಸ್ತಾ ಇದ್ದೀರಿ. ವಿಚಾರಣೆಗೆ ಹಾಜರಾಗಲು ನಾನು ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ನಾನು ನನ್ನ ವಕೀಲರ ಮೂಲಕ ಸಿಐಡಿ ಬೆಂಗಳೂರಿಗೆ ಮನವಿ ಮಾಡಿದ್ದೇನೆ. ಸತ್ಯ ಆದಷ್ಟು ಬೇಗ ಹೊರಬರಲಿದೆ ಅಂತ ಪೋಸ್ಟ್ ಮಾಡಿಕೊಂಡಿದ್ದಾರೆ. ವಕೀಲರ ಮೂಲಕ ಎಸ್ಐಟಿ ಮುಖ್ಯಸ್ಥರಿಗೆ ಪತ್ರವನ್ನ ಬರೆಯಲಾಗಿದೆ. ಈ ಪ್ರಕರಣದ ಬಗ್ಗೆ ಪ್ರಜ್ವಲ್ರ ಮೊದಲ ಪ್ರತಿಕ್ರಿಯೆ ಇದು. ವಿದೇಶದಿಂದಲೇ ರಿಯಾಕ್ಟ್ ಮಾಡಿದ್ದಾರೆ. ಎಸ್ಐಟಿ ತನಿಖೆಗೆ ನೋಟಿಸ್ ಕೊಟ್ಟಿದೆ, ಹಾಜರಾಗಬೇಕಿತ್ತು. ಆದರೆ ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ಹಾಜರಾಗೋದಕ್ಕಾಗ್ತಾ ಇಲ್ಲ. 7 ದಿನ ಕಾಲಾವಕಾಶವನ್ನ ಕೋರಿ ಪತ್ರವನ್ನ ಬರೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ
ಕಿರಣ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಪ್ರಕರಣದ ಬಗ್ಗೆ ಪ್ರಜ್ವಲ್ರ ಮೊದಲ ರಿಯಾಕ್ಷನ್ ಬಂದಿರುವಂತದ್ದು, ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ. ಖಂಡಿತ ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ SIT ತಂಡ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. SIT ತಂಡ ಈಗಾಗಲೇ ನೋಟಿಸ್ ಅನ್ನ ನೀಡಿರ್ತಕ್ಕಂಥದ್ದು. ಮನೆಯಲ್ಲಿ ಯಾರು ಇಲ್ದಲ್ಲ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ಮನೆಗೆ ಅಂಟಿಸಿ ಬಂದಿದ್ರು. ಹೀಗಾಗಿ ಅವರ ವಕೀಲರ ಮೂಲಕ ಈಗ ಕಾಲಾವಕಾಶ ಕೇಳಿ ಪ್ರಜ್ವಲ್ ರೇವಣ್ಣ ಈಗ ಪತ್ರವನ್ನ ಬರೆದಿರ್ತಕ್ಕಂಥದ್ದು. CID ಮುಖ್ಯಸ್ಥರ SIT ಮುಖ್ಯಸ್ಥರಾಗಿರ್ತಕ್ಕಂಥ BK ಸಿಂಗ್ ಅವರಿಗೆ ಒಂದು ಪತ್ರವನ್ನ ಬರೀತಾರೆ. ಅವರ ಅಡ್ವೊಕೇಟ್ ಆಗಿರ್ತಕ್ಕಂಥ ಅರುಣ್ ಜಿ ಅವರು ಒಂದು ಪತ್ರವನ್ನ ಬರೆದು 41 CRPCಯಲ್ಲಿ ನೀವು ನೋಟಿಸ್ ಅನ್ನ ನೀಡಿ ಖುದ್ದು ಹಾಜರಾತಿಗೆ ನೋಟಿಸ್ ಅನ್ನ ಕೊಟ್ಟಿದ್ದೀರಾ ನಮ್ಮ ಕಕ್ಷಿದಾರ ಪ್ರಜ್ವಲ್ ರೇವಣ್ಣಗೆ. ಹೀಗಾಗಿ ಅವರು ಬರೋದಕ್ಕೆ ಆಗ್ತಾ ಇಲ್ಲ. ಅವರ ಮನೆಯ ಮೇಲೆ ಸಹ ಕಚೇರಿಗೆ ನೋಟಿಸ್ ಅನ್ನ ಅಂಟಿಸಿ ಬಂದಿದ್ರಿ. ಪ್ರಜ್ವಲ್ ಕುಟುಂಬದವರು ನನಗೆ ಮಾಹಿತಿ ಕೊಟ್ಟಿದ್ರು, ಹಿಂಗೆ ನೋಟಿಸ್ ಕೊಟ್ಟಿದ್ದಾರೆ, 1ನೇ ತಾರೀಕು ಖುದ್ದು ಹಾಜರಾಗುವಂತೆ ಸಹ ನೋಟಿಸ್ ಕೊಟ್ಟಿದ್ರು. SIT ತಂಡ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿನಿಂದ ಹೊರಗಡೆ ಪ್ರವಾಸದಲ್ಲಿದ್ದಾರೆ, ಅಂದ್ರೆ ಜರ್ಮನಿಗೆ ಪ್ರವಾಸಕ್ಕೆ ಹೋಗಿದ್ದಾರೆ. ಹೀಗಾಗಿ ಅವರು 7 ದಿನಗಳ ಒಳಗೆ ಬರೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ 7 ದಿನ ಕಾಲಾವಕಾಶವನ್ನ ಕೋರಿ ಪ್ರಜ್ವಲ್ ರೇವಣ್ಣ ಪರ ಈಗ ಅರುಣ್ ಜಿ ಏನ್ ಅಡ್ವೊಕೇಟ್ ಇದ್ದಾರೆ ಅವರು ಮನವಿ ಪತ್ರವನ್ನ SIT ತಂಡಕ್ಕೆ ಕೊಟ್ಟಿರ್ತಕ್ಕಂಥದ್ದು. 7 ದಿನಗಳ ನಂತರ ನಮ್ಮ ಕಕ್ಷಿದಾರರೇನಿದ್ದಾರೆ ಹಾಜರಾಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ SIT ತಂಡಕ್ಕೆ ಮನವಿ ಮಾಡಿದ್ದಾರೆ. ಈ ನಡುವೆ ಪ್ರಜ್ವಲ್ ರೇವಣ್ಣ ಕೂಡ ಫೇಸ್ಬುಕ್ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ನಲ್ಲಿ ಟ್ವೀಟ್ ಮಾಡಿ ಒಂದು ಬರಹವನ್ನ ಬರ್ಕೊಂಡಿರ್ತಕ್ಕಂಥದ್ದು. ವಿಚಾರಣೆಗೆ ಹಾಜರಾಗಲು ನಾನು ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ನಾನು ನನ್ನ ವಕೀಲರ ಮೂಲಕ CID ಬೆಂಗಳೂರಿಗೆ ಮನವಿ ಮಾಡಿದ್ದೇನೆ. ಸತ್ಯ ಆದಷ್ಟು ಬೇಗ ಹೊರಬರಲಿದೆ ಅಂತ ಹೇಳಿ ಅವರು ಕೂಡ ಫೇಸ್ಬುಕ್ ನಲ್ಲಿ 5 ನಿಮಿಷದ ಹಿಂದೆ ಸಹ ಪ್ರಜ್ವಲ್ ರೇವಣ್ಣ ಬರ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಈಗ ಇವತ್ತು ಖುದ್ದು ಹಾಜರಿಗೆ SIT ಸೂಚನೆ ಕೊಟ್ಟಿತ್ತು, ಇವತ್ತು ಹಾಜರಾಗಿಲ್ಲ, ಯಾರು ಕೂಡ ಹಾಜರಾಗದ ಹಿನ್ನೆಲೆಯಲ್ಲಿ ಈಗ ವಕೀಲರ ಮೂಲಕ ಪತ್ರವನ್ನ ಬರೆದು 7 ದಿನ ಕಾಲಾವಕಾಶವನ್ನ ಪ್ರಜ್ವಲ್ ರೇವಣ್ಣ ಕೇಳಿರ್ತಕ್ಕಂಥದ್ದು. ಈಗ SIT ತಂಡ ಇನ್ನೂ ವಿವಿಧ ಆಯಾಮಗಳಲ್ಲಿ ಸಹ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಮೇ 3ಕ್ಕೆ ಏನ್ ಪ್ರಜ್ವಲ್ ರೇವಣ್ಣ ಮೇ 3ನೇ ತಾರೀಕು ವಿದೇಶದಿಂದ ರಾಜ್ಯಕ್ಕೆ ಬರ್ತಾರೆ ಪ್ರಜ್ವಲ್ ಅನ್ನುವಂತಹ ಸುದ್ದಿ ಇದೆ. ಸೊ ಇನ್2 ದಿನ ಬಿಟ್ರೆ ಅವರು ಬರ್ತಾರೆ ಅನ್ನುವಂಥದ್ದು. ಸೊ 7 ದಿನ ಕಾಲಾವಕಾಶ ಕೋರಲಾಗಿದೆಯಾ? ಹಾಗಾದ್ರೆ ಇನ್ನು 7 ದಿನ ಅವ್ರು ಬರೋದಿಲ್ಲ ಅಂತಾನೆ ಅರ್ಥ ಅಲ್ವಾ ಇದು? ಅಲ್ಲ, ಹಾಗೆ ಆಗೋದಿಲ್ಲ. ಏನಂದ್ರೆ ಒಂದು ನೋಟಿಸ್ ಕೊಟ್ಟ ಸಂದರ್ಭದಲ್ಲಿ 7 ದಿನಗಳ ಒಳಗೆ ಖುದ್ದು ಹಾಜರಾಗೋದಕ್ಕೆ SIT ತಂಡ ಆಗಿರ್ಬೋದು, ಯಾವುದೇ ಇನ್ವೆಸ್ಟಿಗೇಷನ್ ತಂಡ ಈ ಡೇಟ್ ಇಂದ ಈ ಡೇಟ್ ವರೆಗೆ ಖುದ್ದು ಹಾಜರಾಗ್ಬೇಕು ಅಂತ ಹೇಳಿರ್ತಾರೆ. ಹಾಗಾಗಿ ಯಾವುದೇ ಆರೋಪಿ ಆಗಿರ್ಬೋದು ಇವ್ರಿಗೆ ನೋಟಿಸ್ ಕೊಟ್ಟ ಸಂದರ್ಭದಲ್ಲಿ ಇಂತಿಷ್ಟು ದಿನದೊಳಗೆ ನೀವು ಹಾಜರಾಗ್ಬೇಕು ಅಂತ ಹೇಳಿರುತ್ತೆ. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಈಗ 354 ಆಗಿರೋದ್ರಿಂದ ಇದು ಸ್ಟೇಷನ್ ಬೇಲೇಬಲ್, ಅಂದ್ರೆ 2 ವರ್ಷ ಮತ್ತೆ 3 ವರ್ಷ ಶಿಕ್ಷೆ ಇರೋದ್ರಿಂದ ಸ್ಟೇಷನ್ ಬೇಲೇಬಲ್. ಹೀಗಾಗಿ ಅವರು ಬಂದು ಖುದ್ದು ಹಾಜರಾದ ನಂತರ ಬಂಧನ ಪ್ರಕ್ರಿಯೆ ಏನಿರುತ್ತೆ, ಕೇಸ್ ಆದ ಸಂದರ್ಭದಲ್ಲಿ ಬಂಧನ ಪ್ರಕ್ರಿಯೆಯನ್ನ ಮುಗಿಸಿ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಈ ಕೇಸಲ್ಲಿ ಯಾವುದೇ ಕಾರಣಕ್ಕೂ ಅರೆಸ್ಟ್ ಮಾಡಲ್ಲ ಅಂತ ಹೇಳಿ ಹಿರಿಯ ವಕೀಲರು ಹೇಳ್ತಾ ಇರ್ತಕ್ಕಂಥದ್ದು. ಈಗ 354A, D, 509 ಈ ಎಲ್ಲಾ ಸೆಕ್ಷನ್ ಅಡಿ ಏನಿದೆ ಇದರಿಂದ ಯಾವುದೇ ಕಾರಣಕ್ಕೂ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೂ ಆಗಲ್ಲ ಅಂತ ಹೇಳಿ ಇದ್ರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಈ ನಡುವೆ ಅವ್ರು ಖುದ್ದು ಹಾಜರಾಗಿರೋದಕ್ಕೆ ವಿನಾಯಿತಿ ಕೇಳ್ಬೋದು, ಮತ್ತೆ ಇಂಥ ಡೇಟ್ಗೆ ಹಾಜರಾಗ್ಬೇಕು ಅಂತ ಹೇಳಿ SIT ಕೂಡ ಫೋರ್ಸ್ ಮಾಡಂಗಿಲ್ಲ. ಅವ್ರು ಬಂದಾಗ ಅವ್ರನ್ನ ಸ್ಟೇಟ್ಮೆಂಟ್ ಮಾಡಿ ಕಳಿಸ್ಬೋದು. ಇಂಥ ತೀರಾ ಅವ್ರು ತಲೆಮರೆಸ್ಕೊಂಡಿದ್ದಾರೆ, ಬರ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಕೋರ್ಟ್ಗೆ ಅವರು ಈ ರೀತಿ ನಮ್ಮ ಗಂಭೀರ ಪ್ರಕರಣ ಇದೆ, ದೊಡ್ಡ ಮಟ್ಟದ ಸಂಚಲನ ಮೂಡಿಸಿರ್ತಕ್ಕಂಥ ಪ್ರಕರಣ, ಮಹಿಳೆಯರ ಘನತೆಗೆ ಧಕ್ಕೆ ತಂದಿರ್ತಕ್ಕಂಥ ಪ್ರಕರಣ, ಮಹಿಳೆಯರನ್ನ ಲೈಂಗಿಕವಾಗಿ ಬಳಸ್ಕೊಂಡಿರ್ತಕ್ಕಂಥ ಪ್ರಕರಣ. ಈಗ ಅವ್ರ ಮೇಲೆ FIR ಕೂಡ ಆಗಿದೆ. ಸೊ FIR ರದ್ದು ಕೋರಿ ಏನಾದ್ರೂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದಾರಾ? ಇದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಈಗಾಗಲೇ ಅವರು ಸಿದ್ಧತೆ ಮಾಡ್ಕೊಂತ ಇದ್ರು. ಮುಖ್ಯವಾಗಿ ಏನಂದ್ರೆ ಹೈಕೋರ್ಟ್ ನಲ್ಲಿ 482 ಅಡಿ ಪ್ರಕರಣವನ್ನ ರದ್ದು ಕೋರಿ ಈಗಾಗಲೇ ಅರ್ಜಿ ಸಲ್ಲಿಸೋದಕ್ಕೆ ಎಲ್ಲಾ ರೀತಿಯ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಕಾನೂನು ತಜ್ಞರ ಮೊರೆ ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನ ಇರ್ತಕ್ಕಂಥದ್ದು. ಓಕೆ ಥ್ಯಾಂಕ್ ಯು ಕಿರಣ್. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಮುಂದಿನ ಹಂತದಲ್ಲಿ ಪಡಿತೀನಿ. ಪ್ರಕರಣದ ಬಗ್ಗೆ ಪ್ರಜ್ವಲ್ ರೇವಣ್ಣರ ಮೊದಲ ಪ್ರತಿಕ್ರಿಯೆಯನ್ನ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾರೆ, ವಿಚಾರಣೆಗೆ ಹಾಜರಾಗೋದಕ್ಕೆ ನಾನು ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ನಾನು ನನ್ನ ವಕೀಲರ ಮೂಲಕ CID
ಬೆಂಗಳೂರಿಗೆ ಮನವಿ ಮಾಡಿದ್ದೇನೆ, ಸತ್ಯ ಆದಷ್ಟು ಬೇಗ ಹೊರ ಬರಲಿದೆ ಅಂತ ರಿಯಾಕ್ಟ್ ಮಾಡಿದ್ದಾನೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಮೂಲಕ ಜರ್ಮನಿಗೆ ತೆರಳಿದ ಪ್ರಜ್ವಲ್. ವೀಸಾ ಇಲ್ಲದೆ ಪ್ರಜ್ವಲ್ ಹಲವು ದೇಶಗಳಿಗೆ ಪ್ರಯಾಣಿಸುವ ಅವಕಾಶ ಇದೆ. ನವೆಂಬರ್ ವರೆಗೂ ವಿದೇಶಕ್ಕೆ ಪ್ರಯಾಣಿಸುವ ಅವಕಾಶ ಇದೆ. ಪ್ರಪಂಚದ ಕೆಲವು ದೇಶಗಳಿಗೆ ವೀಸಾ ಇಲ್ಲದೆ ಹೋಗುವ ಅವಕಾಶ. ರಾಜತಾಂತ್ರಿಕ ಪಾಸ್ಪೋರ್ಟ್ ಮೂಲಕ ಜರ್ಮನಿಗೆ ತೆರಳಿದ ಪ್ರಜ್ವಲ್. ವೀಸಾ ಇಲ್ಲದೆ ಪ್ರಜ್ವಲ್ ಹಲವು ದೇಶಗಳಿಗೆ ಪ್ರಯಾಣಿಸುವ ಅವಕಾಶ ಇದೆ. ನವೆಂಬರ್ ವರೆಗೂ ವಿದೇಶಕ್ಕೆ ಪ್ರಯಾಣಿಸುವ ಅವಕಾಶ ಇದೆ. ಪ್ರಪಂಚದ ಕೆಲವು ದೇಶಗಳಿಗೆ ವೀಸಾ ಇಲ್ಲದೇ ಹೋಗಬಹುದು ರಾಜತಾಂತ್ರಿಕ ಪಾಸ್ಪೋರ್ಟ್ ಮೂಲಕ. ಆ ಪಾಸ್ಪೋರ್ಟ್ ಮೂಲಕವೇ ಈಗ ಜರ್ಮನಿಗೆ ತೆರಳಿದ್ದಾರೆ ಪ್ರಜ್ವಲ್. ನವೆಂಬರ್ ವರೆಗೂ ಕೂಡ ಬೇರೆ ಬೇರೆ ದೇಶಗಳಿಗೆ ಹೋಗಬಹುದು. ವೀಸಾ ಇಲ್ಲದೆ ಹೋಗುವ ಅವಕಾಶ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.